ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಅಗೇನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಏನು ಅಂತಂದ್ರೆ ಶೇರ್ಸ್ ಬಗ್ಗೆ, ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಟೈಪ್ಸ್ ಆಫ್ ಶೇರ್ಸ್ ಅಂತ ಹೇಳಿ, ಅಂದ್ರೆ ಶೇರ್ಸ್ ನಾವೇನ್ ಮಾರಾಟ ಮಾಡ್ತೀವಿ ಅಥವಾ ಕೊಂಡ್ಕೊಂತೀವಿ ಅದ್ರೊಳಗ ಎಷ್ಟು ಟೈಪ್ಸ್ ಬರ್ತಾವ ಅನ್ನೋದನ್ನ ಶೇರ್ಸ್ ಕೊಂಡ್ಕೊಳ್ತಕ್ಕಂತ ಷೇರುದಾರರು ಇರ್ಬೋದು, ಇನ್ವೆಸ್ಟರ್ಸ್ ಇರ್ಬೋದು, ತಿಳ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಅದ್ರೊಳಗ ಮುಖ್ಯವಾಗಿ ಏನು ಅಂತಂದ್ರೆ 2 ಟೈಪ್ಸ್ ಬರ್ತಾವು. ಇಕ್ವಿಟಿ ಶೇರ್ಸ್ ಆರ್ ಆರ್ಡಿನರಿ ಶೇರ್ಸ್ ಅಂಡ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿ. ನಾವ್ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಅವೆರಡರ ಬಗ್ಗೆನೂ ಕರೆಕ್ಟ್ ಆಗಿ ನಾವು ತಿಳ್ಕೊಬೇಕಾಯ್ತದೆ. ತಿಳ್ಕೊಂಡಾಗ ನಾವ್ ಯಾವ ಶೇರ್ ಖರೀದಿ ಮಾಡ್ಬೇಕು ಅನ್ನೋಂತ ನಿರ್ಣಯವನ್ನ ನಾವೇನ್ ಮಾಡ್ಬೋದು ಅಂದ್ರೆ ಸುಲಭವಾಗಿ ತಗೋಬಹುದು. ಇಕ್ವಿಟಿ ಶೇರ್ಸ್ ಅಥವಾ ಆರ್ಡಿನರಿ ಶೇರ್ಸ್ ಅಂದ್ರೆ ಏನು ಅಂತಂದ್ರ, ಕಂಪನಿಯ ಇಕ್ವಿಟಿ ಶೇರ್ಸ್ ಅನ್ನ ಯಾರು ಕೊಂಡ್ಕೊಂತಾರ, ದೇ ವಿಲ್ ಬಿಕಮ್ ದ ಮೆಂಬರ್ಸ್ ಆಫ್ ದ ಕಂಪನಿ ಅಂಡ್ ದೇ ವಿಲ್ ಬಿಕಮ್ ದ ಓನರ್ಸ್ ಆಫ್ ದ ಕಂಪನಿ ಅಂತ ಹೇಳ್ಬೋದು. ಅಂದ್ರೆ ಇಕ್ವಿಟಿ ಶೇರ್ಸ್ ಕೊಂಡ್ಕೊಂಡವರು ಕಂಪನಿಯ ನಿಜವಾದಂತ ಮಾಲೀಕರು ಅಂತ ಹೇಳ್ತಾರೆ. ಅಂದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆದ್ರೆ ರಿಯಲ್ ಓನರ್ಸ್ ಆಫ್ ದ ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನೋಂತ ಮಾತು ಹೇಳ್ತಾರ. ಅಂದ್ರ ಅವರೇ ನಿಜವಾದಂತ ಮಾಲೀಕರಾಗಿರ್ತಾರ. ಕಂಪನಿ ಯಾವುದೇ ಪ್ರಾಫಿಟ್ ಇರ್ಬೋದು, ಲಾಸ್ ಇರ್ಬೋದು, ಅದನ್ನೆಲ್ಲ ಕಂಪ್ಲೀಟ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾದವ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಹಂಗಂತ ಅವ್ರಿಗೆ ಅನ್ಲಿಮಿಟೆಡ್ ಲೈಬಿಲಿಟಿ ಅಂತ ಏನೂ ಇರಲ್ಲ. ಆರ್ಡಿನರಿ ಶೇರ್ ಹೋಲ್ಡರ್ಸ್ಗೆ ಅವ್ರು ಎಷ್ಟು ಶೇರ್ಸ್ ಅನ್ನ ಕಂಪನಿ ಖರೀದಿ ಮಾಡಿರ್ತಾರ ಅವ್ರದ್ದು ಲೈಬಿಲಿಟಿ, ಅವ್ರದ್ದು ಖರೀದಿ ಮಾಡಿದಂತ ಶೇರ್ಸ್ ಫೇಸ್ ವ್ಯಾಲ್ಯೂ ಮಾತ್ರ ಲಿಮಿಟೆಡ್ ಆಗಿರ್ತದ ಅಂತ ಹೇಳ್ಬೋದು. ಆದ್ರೆ ಇವ್ರಿಗೆ ಒಂದು ಒಳ್ಳೆ ಬೆನಿಫಿಟ್ ಏನು ಅಂತಂದ್ರ, ಕಂಪನಿ ಮ್ಯಾನೇಜ್ಮೆಂಟ್ ಅನ್ನ ಆಯ್ಕೆ ಮಾಡೋ ಟೈಮ್ ಒಳಗೆ ಇವ್ರಿಗೆ ಏನ್ ಮಾಡಿರ್ತಾರ ಅಂದ್ರ, ಪ್ರತಿಯೊಬ್ಬ ಷೇರುದಾರಿಗೂ ಒಂದು ವೋಟಿಂಗ್ ರೈಟ್ ಅಂತ ಕೊಟ್ಟಿರ್ತಾರ. ಅವ್ರು ವೋಟ್ ಹಾಕಿ ತಮ್ಮ ಪ್ರತಿನಿಧಿಗಳನ್ನ ಅಥವಾ ರಿಪ್ರೆಸೆಂಟೇಟಿವ್ ಅನ್ನ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ಅವ್ರಿಗೆ ಡೆಫಿನೆಟ್ಲಿ ಇರ್ತದ. ಜೊತೆಗೆ ಇನ್ನ ಒಂದು ಏನು ಅಂತಂದ್ರೆ ಬೆನಿಫಿಟ್ ಏನು ಅಂತಂದ್ರ, ಕಂಪನಿ ಹೆಚ್ಚಿಗೆ ಲಾಭ ಮಾಡ್ತಪ್ಪ ಅಂತಂದ್ರೆ ಇವ್ರಿಗೆ ಹೆಚ್ಚಿನ ಒಂದು ಲಾಭಾಂಶ ಸಿಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಶೇರ್ ಹೋಲ್ಡರ್ಸ್, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಸ್ಪೆಷಲಿ. ಆ ಕಾರಣಕ್ಕೋಸ್ಕರ ಅದೊಂದು ಬೆನಿಫಿಟ್ ಅನ್ನ ತಗೋತಾರೆ ಇವರು. ಏನೋ ಒಂದು ಡಿಸ್ಅಡ್ವಾಂಟೇಜಸ್ ಏನಾಗ್ಬೋದು ಇವ್ರಿಗೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅಂದ್ರ, ಇನ್ ಕೇಸ್ ಕಂಪನಿ ಏನಾದ್ರು ಲಾಸ್ ಮಾಡಿತ್ತಪ್ಪ ಒಂದ್ ವರ್ಷ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿ ಲಾಭಾಂಶ ಸಿಗೋದಿಲ್ಲ ಅಂತ ಹೇಳಿ ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮತ್ತು ಕಂಪನಿ ಇನ್ ಕೇಸ್ ಕ್ಲೋಸ್ ಆಗುವಂತ ಟೈಮ್ ಬಂತು ಅಂತಂದ್ರ ಮೊದಲು ಹೊರಗಿಂದ ಎಲ್ಲಾ ಪೇಮೆಂಟ್ ಮಾಡ್ಬೇಕಾಗಿರುವಂತ ಎಲ್ಲಾ ಕೊಟ್ಟ ನಂತರ ಕೊನೆಗೆ ಲಾಸ್ಟ್ ಪ್ರಿಫರೆನ್ಸ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ತಾರೆ. ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಟ್ ಓವರ್ ಆಲ್ ನೋಡಿದಾಗ ಓನರ್ಶಿಪ್ ಯಾರ ಅಂಡರ್ ಒಳಗೆ ಇರ್ತದೆ ಅಂದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂಡರ್ ಒಳಗೆ ಇರ್ತದೆ ಅಂತ ಹೇಳ್ತೀವಿ. ಇನ್ನ ಸೆಕೆಂಡ್ ಟೈಪ್ ಏನು ಅಂತಂದ್ರ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿ. ಏನ್ ಪ್ರಿಫರೆನ್ಸ್ ಶೇರ್ಸ್ ಅಂತಂದ್ರ ಅದ್ರ ಹೆಸರೊಳಗ ಅದ ಇಟ್ ಶೋಸ್ ದ ಪ್ರಿಫರೆನ್ಸ್ ಅಂತ ಹೇಳಿ. ಪ್ರಿಫರೆನ್ಸ್ ಅಂದ್ರೆ ಎದಕ್ ಪ್ರಿಫರೆನ್ಸ್ ಕೊಡ್ತಾರ ಅವ್ರು ಅನ್ನೋಂತ ಪ್ರಶ್ನೆ ಬಂದಾಗ, ಸೊ ವೆನ್ ದ ಕಂಪನಿ ಇಸ್ ಇನ್ ಟರ್ಮ್ಸ್ ಆಫ್ ದ ವೈಂಡಿಂಗ್ ಅಪ್, ಅಂದ್ರೆ ಕಂಪನಿ ಕ್ಲೋಸ್ ಆಗುವಂತ ಟೈಮ್ ಒಳಗ ಅಮೌಂಟ್ ಪೇ ಮಾಡೋಕ್ಕಿಂತ ಟೈಮ್ ಸಂದರ್ಭದಲ್ಲಿ ಏನ್ ಮಾಡ್ತಾರ ಅಂದ್ರ, ಸಾಮಾನ್ಯ ಷೇರುದಾರ ಅಥವಾ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡೋಕ್ಕಿಂತ ಮುಂಚೆ ಪ್ರಿಫರೆನ್ಸ್ ಷೇರುದಾರರಿಗೆ ರೀಪೇಮೆಂಟ್ ಮಾಡ್ತಾರೆ. ಇವ್ರಿಗೆ ರೀಪೇಮೆಂಟ್ ಮಾಡಿ ನಂತರ ಏನು ಅಂತಂದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡೋದ್ರಿಂದ ಇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇರೋದ್ರಿಂದ ರೀಪೇಮೆಂಟ್ ಒಳಗೆ ಅವ್ರಿಗೆ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಮತ್ ಇವ್ರಿಗೆ ಹೆಂಗಿರುತ್ತ ಅಂದ್ರ, ಪ್ರತಿ ವರ್ಷ ಕಂಪನಿ ಏನ್ ಲಾಭಾಂಶ ಮಾಡುತ್ತ ಅದ್ರೊಳಗ ಇಂತಿಷ್ಟು ಪರ್ಸೆಂಟ್ ಅಂತ ಮಾತ್ರ ಏನ್ ಮಾಡಿರ್ತಾರ, ಫಿಕ್ಸ್ ಮಾಡಿರ್ತಾರ. ಅವ್ರಿಗೆ ಕೊಡ್ತಕ್ಕಂತ ಲಾಭಾಂಶವನ್ನ ಎವ್ರಿ ಇಯರ್ ಅವ್ರಿಗೆ ಅಷ್ಟೇ ಪರ್ಸೆಂಟ್ ಲಾಭಾಂಶವನ್ನ ಏನ್ ಮಾಡ್ತಾರ ಅಂದ್ರೆ ಕೊಡ್ತಾರ ಅಂತ ಹೇಳ್ಬೋದು. ಮತ್ ಇವರಿಗೆ ಒಂದು ಅಡ್ವಾಂಟೇಜ್ ಏನು ಅಂತಂದ್ರ, ಕಂಪನಿ ಪ್ರಾಫಿಟ್ ಮಾಡ್ಲಿ ಲಾಸ್ ಮಾಡ್ಲಿ ಅದೇನು ಮ್ಯಾಟರ್ ಆಗಲ್ದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಅವ್ರಿಗೆ ಎಷ್ಟು ಪ್ರತಿ ವರ್ಷ ಕೊಡ್ಬೇಕಂತ ಡಿಸೈಡ್ ಆಗಿರ್ತದೆ ಲಾಭಾಂಶ, ಅಷ್ಟು ಕೊಟ್ಟೆ ಕೊಡ್ತಾರ ಅವ್ರಿಗೆ. ಬಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಆ ರೀತಿ ಇರಲ್ಲ. ಈಗಿನ್ನ ಇನ್ವೆಸ್ಟ್ ಮಾಡುವಂತ ಒಂದು ಪರ್ಸನ್ಸ್ ಒಳಗ ಕೆಲವೊಬ್ರು ಮೆಂಟಾಲಿಟಿ ಹೆಂಗಿರ್ತದ ಅಂದ್ರ, ನಮಗ್ ವರ್ಷಕ್ಕಿಂತ ಇಷ್ಟು ಬಂದ್ರೆ ಸಾಕಪ್ಪ ಅನ್ನೋಂತ ಒಂದು ಮೆಂಟಾಲಿಟಿ ಇರ್ತದ. ಅಟ್ ಲೀಸ್ಟ್ ನಮ್ಮ ಅಮೌಂಟ್ ಸೇಫ್ ಆಗಿರ್ಬೇಕು, ವಿತ್ ನಮಗ್ ಮಿನಿಮಮ್ ಇಂತಿಷ್ಟು ಪರ್ಸೆಂಟ್ ಬಂದ್ರೆ ಸಾಕ್ ಅನ್ನೋಂಥದ್ದು ಒಂದು ಮನೋಭಾವನೆ ಇರ್ತದ. ಯಾರು ರಿಸ್ಕ್ ತಗೊಳಕ್ ರೆಡಿ ಇರಲ್ಲ ಇನ್ವೆಸ್ಟರ್ಸ್, ಅಂತವ್ರು ಏನ್ ಮಾಡ್ಬೋದು ಅಂದ್ರ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಖರೀದಿ ಮಾಡ್ಬೋದು. ಯಾರು ಕೆಲವೊಬ್ರು ಮೆಂಟಾಲಿಟಿ ಇರ್ತದ, ಅವ್ರದ್ದು ಥಾಟ್ ಹೆಂಗಿರ್ತದ ಅಂದ್ರ, ವೇರ್ ದರ್ ಇಸ್ ಎ ರಿಸ್ಕ್ ದರ್ ಇಸ್ ಎ ಪ್ರಾಫಿಟ್ ಅನ್ನೋಂಗ್ ಇರ್ತದ. ಅಂದ್ರೆ ನಾವು ರಿಸ್ಕ್ ತಗೊಂಡ್ರೆ ಮಾತ್ರ ನಾವು ಪ್ರಾಫಿಟ್ ಮಾಡ್ಲಕ್ ಸಾಧ್ಯ ಅದ ಅನ್ನೋಂತ ಕಾನ್ಸೆಪ್ಟ್ ಅವ್ರ ಮೈಂಡ್ ಸೆಟ್ ಇರ್ತದ. ಅಂದ್ರೆ ದೇ ಆರ್ ರೆಡಿ ಟು ಟೇಕ್ ದ ರಿಸ್ಕ್ ಬೈ ಟೇಕಿಂಗ್ ದ ಪರ್ಚೇಸಿಂಗ್ ದ ಇಕ್ವಿಟಿ ಶೇರ್ಸ್ ಅಂತ ಹೇಳ್ಬೋದು. ಅಂದ್ರೆ ಅವ್ರು ಇಕ್ವಿಟಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ಲಕ್ ರಿಸ್ಕ್ ತಗೊಳಕ್ ರೆಡಿ ಇರ್ತಾರ. ಅಂತವ್ರನ್ನ ಏನ್ ಮಾಡ್ಬೋದು ಅಂದ್ರೆ ಇಕ್ವಿಟಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿ. ಅಂದ್ರೆ ಇಲ್ಲಿ ಶೇರ್ ಮಾರ್ಕೆಟ್ ಅನ್ನೋದು ಹೆಂಗಿರುತ್ತ ಅಂತಂದ್ರ, ಅದು ಒಂದು ಹಾವು ಏನೇ ಆಟ ಇದ್ದಂಗೆ, ಮೇಲ್ನೂ ಹೋಗ್ಬೋದು ಕೆಳಗ್ನು ಬರ್ಬೋದು. ಅದೇ ರೀತಿ ಸಮ್ ಟೈಮ್ಸ್ ಅದ್ರ ಪ್ರೈಸಸ್ ಹೈನೂ ಆಗ್ಬೋದು, ಪೂರಾ ಲೋನು ಆಗ್ಬೋದು ಅಂತೇಳಿ. ಅಂದ್ರೆ ಅಲ್ಲಿ ಪ್ರಾಫಿಟ್ ಮಾಡೋ ಚಾನ್ಸಸ್ ಎಷ್ಟಿರುತ್ತ ಅಷ್ಟು ಲಾಸ್ ಮಾಡೋ ಚಾನ್ಸಸ್ ಕೂಡ ಇದ್ದೇ ಇರ್ತದ. ಸೊ ಓವರ್ ಆಲ್ ಬಿಸ್ನೆಸ್ ಅಂದ್ರೆ ಆ ರೀತಿ ಪ್ರಾಫಿಟ್ ಅಂಡ್ ಲಾಸಸ್ ಆರ್ ದ 2 ಫೇಸಸ್ ಆಫ್ ಎ ಸಿಂಗಲ್ ಕಾಯಿನ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಎರಡೂನು ಇರ್ತಾವ ಬಿಸ್ನೆಸ್ ಅಲ್ಲಿ. ಎರಡೂನು ನಾವು ಈಕ್ವಲ್ ಆಗಿ ತಗೊಂಡು ನಾವು ಅದನ್ನ ರೆಡಿ ಇದೆವಪ್ಪ ಅದಕ್ಕೆ ಅಂತಂದ್ರೆ ವಿ ಕ್ಯಾನ್ ಪರ್ಚೇಸ್ ದ ಇಕ್ವಿಟಿ ಶೇರ್ಸ್. ನಾವು ಅದನ್ನ ಫೇಸ್ ಮಾಡ್ಲಕ್ ಏನೇ ರಿಸ್ಕ್ ಬಂದ್ರೆ ನಾವು ರೆಡಿ ಇದೀವಿ ಅಂತಂದ್ರೆ ನಾವು ಇಕ್ವಿಟಿ ಶೇರ್ಸ್ ಪರ್ಚೇಸ್ ಮಾಡ್ಬೋದು. ಇಲ್ಲಪ್ಪ ನಮ್ಗೆ ಏನ್ ರಿಸ್ಕ್ ಬೇಡ, ನಮ್ಗೆ ಇಷ್ಟೇ ಅಮೌಂಟ್ ಸಾಕು ಅನ್ನೋಂಥವ್ರು ಏನ್ ಮಾಡ್ಬೋದು ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಏನ್ ಮಾಡ್ಬೋದು ಅಂದ್ರೆ ಖರೀದಿ ಮಾಡ್ಬೋದು.
ಈ ರೀತಿ 2 ಟೈಪ್ ಇಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ ಅಂತ ಕೆಟಗರೈಸ್ ಮಾಡ್ತಾರ. ಅದ್ರೊಳಗ ನಮ್ ಮೆಂಟಾಲಿಟಿ ಅನ್ನದ, ನಮ್ ಮೈಂಡ್ ಸೆಟ್ ಏನದ ಅದನ್ನ ನಾವು ಥಿಂಕ್ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಬೇಕಾದಂತ ಒಂದು ಶೇರ್ ನಾವೇನ್ ಮಾಡ್ಬೋದು, ಆಯ್ಕೆ ಮಾಡ್ಕೋಬಹುದು. ಇದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತವ್ರಿಗೆ ಇದು ಬಹಳಷ್ಟು ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತ ನಾನು ಭಾವಿಸ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.